ಓಂ ಶಾಂತಿ. ಶಿವ ತಂದೆಯ ಮಧುರ ಮಹಾವಾಕ್ಯ. ಮುರುಳಿಯ ದಿನಾಂಕ 27/3/2024. ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಸತ್ಯವನ್ನು ತಿಳಿಸುವವರು ಒಬ್ಬ ತಂದೆಯಾಗಿದ್ದಾರೆ. ಆದ್ದರಿಂದ ತಂದೆಯಿಂದಲೇ ಕೇಳಿ, ಮನುಷ್ಯರಿಂದಲ್ಲ. ಒಬ್ಬ ತಂದೆಯಿಂದ ಕೇಳುವವರೇ ಜ್ಞಾನಿಗಳು. ಮಧುರ ಮಕ್ಕಳೇ, ಸತ್ಯವನ್ನು ತಿಳಿಸುವವರು ಒಬ್ಬ ತಂದೆಯಾಗಿದ್ದಾರೆ. ಆದ್ದರಿಂದ ತಂದೆಯಿಂದಲೇ ಕೇಳಿ, ಮನುಷ್ಯರಿಂದಲ್ಲ. ಒಬ್ಬ ತಂದೆಯಿಂದ ಕೇಳುವವರೇ ಜ್ಞಾನಿಗಳು. ಪ್ರಶ್ನೆ: ಯಾವ ಆತ್ಮಗಳು ದೇವಿ ದೇವತಾ ಮನೆತನದವರು ಆಗಿರುವರೋ ಅವರ ಮುಖ್ಯ ಲಕ್ಷಣಗಳು ಏನಾಗಿರುತ್ತದೆ? ಯಾವ ಆತ್ಮಗಳು ದೇವಿ ದೇವತಾ ಮನೆತನದವರು ಆಗಿರುವರೋ ಅವರ ಮುಖ್ಯ ಲಕ್ಷಣಗಳು ಏನಾಗಿರುತ್ತದೆ? ಉತ್ತರ: ದೇವಿ ದೇವತಾ ಧರ್ಮದವರಿಗೆ ಈ ಜ್ಞಾನವು ಬಹಳ ಒಳ್ಳೆಯದು ಮತ್ತು ಮಧುರವೆನಿಸುತ್ತದೆ. ಅವರು ಮನುಷ್ಯ ಮತವನ್ನು ಬಿಟ್ಟು ಈಶ್ವರಿಯ ಮತದಂತೆ ನಡೆಯತೊಡಗುತ್ತಾರೆ. ಅವರ ಬುದ್ಧಿಯಲ್ಲಿ ಬರುತ್ತದೆ, ಶ್ರೀಮತದಿಂದಲೇ ನಾವು ಶ್ರೇಷ್ಠರಾಗುತ್ತೇವೆ. ಈಗ ಇದು ಪುರುಷೋತ್ತಮ ಸಂಗಮ ಯುಗವು ನಡೆಯುತ್ತಿದೆ. ನಾವೇ ಉತ್ತಮ ಪುರುಷರಾಗಬೇಕಾಗಿದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ, ಆತ್ಮಾಭಿಮಾನಿಗಳಾಗಿ ದೇಹದ ಅಭಿಮಾನವನ್ನು ಬಿಟ್ಟು ತನ್ನನ್ನು ಆತ್ಮನೆಂದು ತಿಳಿಯಿರಿ. ಇದು ಸಹ ನಿಮಗೆ ಗೊತ್ತಿದೆ, ಪರಮಾತ್ಮ ಒಬ್ಬರೇ ಇದ್ದಾರೆ. ಬ್ರಹ್ಮನಿಗೆ ಪರಮಾತ್ಮನೆಂದು ಹೇಳಲಾಗುವುದಿಲ್ಲ. ಬ್ರಹ್ಮನ 84 ಜನ್ಮಗಳ ಕಥೆಯು ನಿಮಗೆ ಗೊತ್ತಿದೆ. ಇದು ಅವರ ಅಂತಿಮ ಜನ್ಮವಾಗಿದೆ. ನಾನು ಇವರಲ್ಲಿಯೇ ಬರಬೇಕಾಗುತ್ತದೆ. ಇವರೇ ಪೂರ್ಣ 84 ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆ. ಇವರಿಗೆ ತಿಳಿಸುತ್ತೇನೆ, ತಾವು 84 ಜನ್ಮಗಳನ್ನು ತಿಳಿದುಕೊಂಡಿಲ್ಲ ತಾನೆ. ನಾನೇ ಅದನ್ನು ತಿಳಿಸುತ್ತೇನೆ. ಮೊದಲು ಈ ದೇವಿ ದೇವತೆಗಳಾಗಿದ್ದೀರಿ. ಈಗ ಪುನಃ ಆಗುವುದಕ್ಕಾಗಿ ಪುರುಷಾರ್ಥ ಮಾಡಬೇಕು. ಪುನರ್ಜನ್ಮವು ಮೊದಲ ಜನ್ಮದಿಂದಲೇ ಪ್ರಾರಂಭವಾಗುತ್ತದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ನಾನು ನಿಮಗೆ ಏನನ್ನು ತಿಳಿಸುತ್ತೇನೆಯೋ ಅದು ಸತ್ಯವಾಗಿದೆ. ಉಳಿದಂತೆ ನೀವು ಏನೆಲ್ಲವನ್ನು ಕೇಳಿದ್ದೀರಿ ಅದು ಅಸತ್ಯವಾಗಿದೆ. ನನ್ನನ್ನೇ ಸತ್ಯವೆಂದು ಹೇಳುತ್ತಾರೆ. ಸತ್ ತೋ ಬಿಟೋ ನಚ್ ಎಂದು ಹೇಳುತ್ತಾರೆ. ಅರ್ಥಾತ್ ಸತ್ಯವಾಗಿದ್ದರೆ ಖುಷಿಯಲ್ಲಿ ನರ್ತನ ಮಾಡಿ ಎಂದು ಹೇಳುತ್ತಾರೆ. ಇದು ಜ್ಞಾನದ ನರ್ತನವಾಗಿದೆ. ಅವರು ಕೃಷ್ಣನಿಗೆ ಮುರುಳಿಯನ್ನು ನುಡಿಸಿದರು, ನರ್ತನ ಮಾಡಿದರೆಂದು ತೋರಿಸುತ್ತಾರೆ. ವಾಸ್ತವದಲ್ಲಿ ಕೃಷ್ಣನು ಸತ್ಯಖಂಡದ ಮಾಲೀಕರಾಗಿದ್ದಾರೆ. ಆದರೆ ಇವರನ್ನೂ ಸಹ ಹೀಗೆ ಮಾಡುವವರು ಯಾರು? ಸತ್ಯಖಂಡದ ಸ್ಥಾಪನೆಯನ್ನು ಯಾರು ಮಾಡುವರು? ಸತ್ಯಯುಗವು ಸತ್ಯಖಂಡವಾಗಿತ್ತು, ಇದು ಅಸತ್ಯಖಂಡವಾಗಿದೆ. ಯಾವಾಗ ಈ ಲಕ್ಷ್ಮೀನಾರಾಯಣ ರಾಜ್ಯವಿತ್ತೋ ಆಗ ಭಾರತವು ಸತ್ಯಖಂಡವಾಗಿತ್ತು. ಮತ್ಯಾವುದೇ ಖಂಡವಿರಲಿಲ್ಲ. ಸ್ವರ್ಗವೆಲ್ಲಿದೆ ಎಂಬುದನ್ನು ಮನುಷ್ಯರು ತಿಳಿದಿಲ್ಲ. ಆದ್ದರಿಂದ ಯಾರಾದರೂ ಮರಣ ಹೊಂದಿದರೆ ಸ್ವರ್ಗವಾಸಿಗಳಾದರೆಂದು ಹೇಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ನೀವು ತಲೆಕೆಳಗಾಗಿ ನಿಂತಿದ್ದೀರಿ, ಮಾಯೆಗೆ ಅಧೀನರಾಗಿ ಬಿಟ್ಟಿದ್ದೀರಿ. ನಿಮ್ಮ ತಂದೆಯು ಬಂದು ಸರಿಪಡಿಸುತ್ತಾರೆ. ನಿಮಗೆ ಗೊತ್ತಿದೆ, ಭಕ್ತರಿಗೆ ಭಕ್ತಿಯ ಫಲವನ್ನು ಕೊಡುವವರು ಭಗವಂತನಾಗಿದ್ದಾರೆ. ಈ ಸಮಯದಲ್ಲಿ ಎಲ್ಲರೂ ಭಕ್ತಿಯಲ್ಲಿದ್ದಾರೆ. ಶಾಸ್ತ್ರ ಮೊದಲಾದವುಗಳೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. ಈ ಗೀತೆಯನ್ನು ಹಾಡುವುದು ಸಹ ಭಕ್ತಿ ಮಾರ್ಗವಾಗಿದೆ. ಜ್ಞಾನ ಮಾರ್ಗದಲ್ಲಿ ಭಜನೆ ಇರುವುದಿಲ್ಲ. ಏಕೆಂದರೆ ನಿಮಗೂ ಸಹ ತಿಳಿದಿದೆ, ನಾವೀಗ ಶಬ್ದದಿಂದ ದೂರ ಹೋಗಬೇಕು, ಹಿಂತಿರುಗಿ ಹೋಗಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ಮಧುರ ಮಕ್ಕಳೇ,
ಬಾಯಿಂದ ಹೇ ಭಗವಂತನೇ ಎಂದು ಸಹ ಹೇಳಬಾರದು. ಇದು ಭಕ್ತಿ ಮಾರ್ಗದ ಶಬ್ದವಾಗಿದೆ. ಕಲಿಯುಗದ ಅಂತ್ಯದವರೆಗೂ ಭಕ್ತಿ ಮಾರ್ಗ ನಡೆಯುತ್ತದೆ. ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಈ ಸಮಯದಲ್ಲಿ ತಂದೆಯು ಬಂದು ಜ್ಞಾನದಿಂದ ನಿಮ್ಮನ್ನು ಉತ್ತಮ ಪುರುಷರನ್ನಾಗಿ ಮಾಡುತ್ತಾರೆ. ನೀವು ಈಶ್ವರೀಯ ಮತದಂತೆ ನಡೆಯಿರಿ. ಈಶ್ವರನು ಏನನ್ನು ತಿಳಿಸುತ್ತಾರೆಯೋ ಅದು ಸತ್ಯವಾಗಿದೆ. ತಂದೆಯು ಮನುಷ್ಯರ ತನುವಿನಲ್ಲಿ ಬಂದು ತಿಳಿಸಿಕೊಡುತ್ತಾರೆ. ಮಕ್ಕಳೇ, ನೀವು ಎಷ್ಟೊಂದು ಬುದ್ಧಿವಂತರಾಗಿದ್ದೀರಿ. ಈಗ ನೋಡಿ ಎಷ್ಟು ಬುದ್ಧಿಹೀನರಾಗಿದ್ದೀರಿ. ನೀವೇ ಸತ್ಯಯುಗದಲ್ಲಿದ್ದೀರಿ. ಈಗ ಕಲಿಯುಗದಲ್ಲಿ ಬಂದಿದ್ದೀರಿ. ಯಾರು ಇಲ್ಲಿಯವರೆಗೂ ಇರುವರೋ ಅವರಿಗೆ ಈ ಜ್ಞಾನವು ಬಹಳ ಇಷ್ಟವಾಗುತ್ತದೆ ಮತ್ತು ಮಧುರವೆನಿಸುತ್ತದೆ. ಈ ಬ್ರಹ್ಮ ತಂದೆಯೂ ಸಹ ಗೀತೆಯನ್ನು ಓದುತ್ತಿದ್ದರು. ತಂದೆಯು ಸಿಕ್ಕಿರುವುದರಿಂದ ಎಲ್ಲವನ್ನು ಬಿಟ್ಟು ಬಿಟ್ಟರು. ಅನೇಕ ಗುರುಗಳನ್ನು ಮಾಡಿಕೊಂಡಿದ್ದರು. ಇವರೆಲ್ಲರೂ ಭಕ್ತಿ ಮಾರ್ಗದ ಗುರುಗಳೆಂದು. ಜ್ಞಾನ ಮಾರ್ಗದ ಗುರು ನಾನೊಬ್ಬನೇ ಆಗಿದ್ದೇನೆ. ಯಾವಾಗ ನನ್ನಿಂದ ಜ್ಞಾನವನ್ನು ಕೇಳುವರೋ ಆಗ ಅವರಿಗೆ ಜ್ಞಾನಿಗಳೆಂದು ಹೇಳಬಹುದು. ಉಳಿದವರೆಲ್ಲರೂ ಭಕ್ತರಿದ್ದಾರೆ. ಶ್ರೀಮತವೇ ಶ್ರೇಷ್ಠ, ಉಳಿದೆಲ್ಲವೂ ಮನುಷ್ಯ ಮತಗಳಾಗಿವೆ. ಇದು ಈಶ್ವರೀಯ ಮತವಾಗಿದೆ. ಅದು ರಾವಣನ ಮತ, ಇದು ಭಗವಂತನ ಮತವಾಗಿದೆ. ಭಗವಾನುವಾಚ, ನೀವು ಎಷ್ಟೊಂದು ಮಹಾನ್ ಭಾಗ್ಯಶಾಲಿಗಳಾಗಿದ್ದೀರಿ. ಆದ್ದರಿಂದ ಈಗ ನಿಮ್ಮದು ವಜ್ರ ಸಮಾನ ಜನ್ಮವಾಗಿದೆ. ಉಂಗುರದಲ್ಲಿಯೂ ಸಹ ನಡುವೆ ವಜ್ರವನ್ನು ಪೋಣಿಸುತ್ತಾರೆ. ಮಾಲೆಯಲ್ಲಿಯೂ ಸಹ ಮೇಲೆ ಹೂವಿರುತ್ತದೆ, ನಂತರ ದೊಡ್ಡ ಮಣಿ ಇರುತ್ತದೆ. ಇವರ ಹೆಸರಾಗಿದೆ ಆದಿದೇವ ಆದಿದೇವಿ. ಆದಿದೇವ ಮತ್ತು ಆದಿದೇವಿ ಸಂಗಮ ಯುಗದವರು ಆಗಿದ್ದಾರೆ. ಸಂಗಮ ಯುಗವೇ ಎಲ್ಲದಕ್ಕಿಂತ ಉತ್ತಮವಾಗಿದೆ. ಈಗಲೇ ಈ ರಾಜ್ಯ ಸ್ಥಾಪನೆಯಾಗುತ್ತಿದೆ. ಆದ್ದರಿಂದ ಮಕ್ಕಳು ಇಲ್ಲಿಯೇ 16 ಕಲಾ ಸಂಪೂರ್ಣರಾಗಬೇಕು. ತಂದೆಯು ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡಲು ಬರುತ್ತಾರೆ. ಈ ಪ್ರಪಂಚದ ಕಾಲಾವಧಿಯನ್ನು ಸಹ ತಾವು ಮಕ್ಕಳ ವಿನಃ ಮತ್ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ. ತಾವೆಲ್ಲರೂ ಸುಳ್ಳು ಮಾತುಗಳು ಕೇಳುತ್ತಾ ಬಂದಿದ್ದೀರಿ. ಸುಳ್ಳು ಮಾಯೆ, ಸುಳ್ಳು ಶರೀರ ಎಂದು ಹೇಳಲಾಗುತ್ತದೆ. ಸತ್ಯವಾದದ್ದು ಹೊಸ ಪ್ರಪಂಚವಾಗಿದೆ. ಇದು ಅಸತ್ಯ ಖಂಡವಾಗಿದೆ. ಮತ್ತೆ ಈ ಅಸತ್ಯ ಖಂಡವನ್ನು ಸತ್ಯ ಖಂಡವನ್ನಾಗಿ ಮಾಡುವುದು ತಂದೆಯ ಕರ್ತವ್ಯವೇ ಆಗಿದೆ. ಅಂದಾಗ ತಂದೆಯು ತಿಳಿಸುತ್ತಾರೆ, ಭಕ್ತಿ ಮಾರ್ಗದಲ್ಲಿ ಏನೆಲ್ಲವನ್ನು ಓದಿದ್ದೀರೋ ಅದೆಲ್ಲವನ್ನು ಮರೆಯಿರಿ. ನಿಮ್ಮದು ಬೇಹದ್ದಿನ ವೈರಾಗ್ಯವಾಗಿದೆ. ಸನ್ಯಾಸಿಗಳಂತೂ ಕೇವಲ ಮನೆ ಮಠವನ್ನು ಬಿಟ್ಟು ಮತ್ತೆ ಇದೇ ಪ್ರಪಂಚದಲ್ಲಿ ಕಾಡಿಗೆ ಹೊರಟು ಹೋಗುತ್ತಾರೆ. ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಏಕೆ ಎನ್ನುವ ಶಬ್ದವೇ ಉದ್ಭವಿಸುವುದಿಲ್ಲ. ಏಕೆಂದರೆ ಇದು ಮಾಡಲ್ಪಟ್ಟಂತಹ ನಾಟಕವಾಗಿದೆ. ಹೀಗೇಕೆ ಆಗುತ್ತದೆ ಎಂದು ತಂದೆಯು ತಾವು ಮಕ್ಕಳಿಗೆ ತಿಳಿಸುತ್ತಾರೆ. ಅನ್ಯ ಧರ್ಮದವರು ಸ್ವರ್ಗದಲ್ಲಿ ಬರುವುದಿಲ್ಲ. ಬೌದ್ಧ ಧರ್ಮದವರು, ಕ್ರಿಶ್ಚಿಯನ್ ಧರ್ಮದವರು ಯಾರೂ ಬರುವುದಿಲ್ಲ. ಅವರು ಕೊನೆಯಲ್ಲಿ ಬರುತ್ತಾರೆ. ಮೊಟ್ಟ ಮೊದಲು ದೈವಿ ರಾಜಧಾನಿ ಇರುತ್ತದೆ. ನಂತರ ಇಬ್ರಾಹಿಂ, ಬುದ್ಧ, ಕ್ರೈಸ್ತ ಬಂದು ತಮ್ಮ ಧರ್ಮ ಸ್ಥಾಪನೆ ಮಾಡುತ್ತಾರೆ. ತಂದೆಯು ಪುರುಷೋತ್ತಮ ಸಂಗಮ ಯುಗದಲ್ಲಿ ಬಂದು ಈ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಾರೆ. ಯಾವುದೇ ಆತ್ಮವು ಬರುತ್ತದೆ ಎಂದರೆ ಗರ್ಭದಿಂದಲೇ ಬರುತ್ತದೆ. ಚಿಕ್ಕ ಮಗುವಿನಿಂದ ದೊಡ್ಡವರಾಗುತ್ತಾರೆ. ಆದರೆ ಶಿವ ತಂದೆಯು ಚಿಕ್ಕವರು ದೊಡ್ಡವರು ಆಗುವುದಿಲ್ಲ ಅಥವಾ ಗರ್ಭದಿಂದಲೂ ಜನ್ಮ ಪಡೆಯುವುದಿಲ್ಲ. ಬುದ್ಧನ ಆತ್ಮವು ಪ್ರವೇಶ ಮಾಡಿತು. ಮೊದಲು ಬೌದ್ಧ ಧರ್ಮವಂತೂ ಇರಲಿಲ್ಲ. ಅಂದ ಮೇಲೆ ಅವಶ್ಯಕವಾಗಿ ಬುದ್ಧನ ಆತ್ಮವು
ಇಲ್ಲಿನ ಯಾವುದೋ ಮನುಷ್ಯನಲ್ಲಿ ಪ್ರವೇಶ ಮಾಡುತ್ತಾರೆ ಮತ್ತೆ ಗರ್ಭದಲ್ಲಿ ಅವಶ್ಯಕವಾಗಿ ಹೋಗುತ್ತಾರೆ. ಬುದ್ಧ ಧರ್ಮವನ್ನು ಒಬ್ಬರೇ ಸ್ಥಾಪನೆ ಮಾಡಿದರು. ನಂತರ ಅವರ ಹಿಂದೆ ಅನೇಕರು ಬಂದರು. ವೃದ್ಧಿಯಾಯಿತು. ಯಾವಾಗ ಲಕ್ಷಾಂತರ ಜನಸಂಖ್ಯೆಯಾಗುತ್ತದೆಯೋ ಆಗ ಅವರ ರಾಜಧಾನಿಯು ನಡೆಯುತ್ತದೆ. ಬೌದ್ಧಿಯರ ರಾಜ್ಯವೂ ಇತ್ತು. ತಂದೆಯು ತಿಳಿಸುತ್ತಾರೆ, ಇವರೆಲ್ಲರೂ ಕೊನೆಯಲ್ಲಿ ಬರುತ್ತಾರೆ. ಇವರಿಗೆ ಗುರುವೆಂದು ಹೇಳಲಾಗುವುದಿಲ್ಲ, ಒಬ್ಬರೇ ಗುರುವಾಗಿರುತ್ತಾರೆ. ಅವರಂತೂ ತಮ್ಮ ಧರ್ಮದ ಸ್ಥಾಪನೆಯನ್ನು ಮಾಡಿ ನಂತರ ಕೆಳಗಿಳಿಯುತ್ತಾರೆ. ತಂದೆಯು ಎಲ್ಲರನ್ನೂ ಮೇಲೆ ಕಳುಹಿಸಿದ್ದರು ಮತ್ತೆ ಮುಕ್ತಿಧಾಮದಿಂದ ಒಬ್ಬೊಬ್ಬರಾಗಿ ಕೆಳಗೆ ಬರುತ್ತಾರೆ. ನೀವು ಸಹ ಜೀವನ್ಮುಕ್ತಿಯಿಂದ ಕೆಳಗೆ ಬರುತ್ತೀರಿ. ಹಾಗೆಯೇ ಅವರು ಮುಕ್ತಿಯಿಂದ ಕೆಳಗೆ ಬರುತ್ತಾರೆ. ಅವರ ಮಹಿಮೆ ಎಲ್ಲಿಯದು? ಜ್ಞಾನವಂತೂ ಆ ಸಮಯದಲ್ಲಿ ಪ್ರಾಯಲೋಪವಾಗುತ್ತದೆ. ತಂದೆಯು ಗತಿ ಸದ್ಗತಿಗಾಗಿ ಜ್ಞಾನವನ್ನು ಕೊಡುತ್ತಾರೆ. ಅವರು ಗರ್ಭದಲ್ಲಿ ಬರುವುದಿಲ್ಲ. ಇವರ ತನುವಿನಲ್ಲಿ ಕುಳಿತಿದ್ದಾರೆ. ಇವರಿಗೆ ಇನ್ನೊಂದು ಹೆಸರಿಲ್ಲ. ಯಾವುದೇ ಆತ್ಮವು ಬರುತ್ತದೆ ಎಂದರೆ ಗರ್ಭದಿಂದಲೇ ಬರುತ್ತದೆ. ಚಿಕ್ಕ ಮಗುವಿನಿಂದ ದೊಡ್ಡವರಾಗುತ್ತಾರೆ. ಆದರೆ ಶಿವ ತಂದೆಯು ಚಿಕ್ಕವರು ದೊಡ್ಡವರು ಆಗುವುದಿಲ್ಲ ಅಥವಾ ಗರ್ಭದಿಂದಲೂ ಜನ್ಮ ಪಡೆಯುವುದಿಲ್ಲ. ಬುದ್ಧನ ಆತ್ಮವು ಪ್ರವೇಶ ಮಾಡಿತು. ಮೊದಲು ಬೌದ್ಧ ಧರ್ಮವಂತೂ ಇರಲಿಲ್ಲ. ಅಂದ ಮೇಲೆ ಅವಶ್ಯಕವಾಗಿ ಬುದ್ಧನ ಆತ್ಮವು ಇಲ್ಲಿನ ಯಾವುದೋ ಮನುಷ್ಯನಲ್ಲಿ ಪ್ರವೇಶ ಮಾಡುತ್ತಾರೆ ಮತ್ತೆ ಗರ್ಭದಲ್ಲಿ ಅವಶ್ಯಕವಾಗಿ ಹೋಗುತ್ತಾರೆ. ಬುದ್ಧ ಧರ್ಮವನ್ನು ಒಬ್ಬರೇ ಸ್ಥಾಪನೆ ಮಾಡಿದರು. ನಂತರ ಅವರ ಹಿಂದೆ ಅನೇಕರು ಬಂದರು. ವೃದ್ಧಿಯಾಯಿತು. ಯಾವಾಗ ಲಕ್ಷಾಂತರ ಜನಸಂಖ್ಯೆಯಾಗುತ್ತದೆಯೋ ಆಗ ಅವರ ರಾಜಧಾನಿಯು ನಡೆಯುತ್ತದೆ. ಬೌದ್ಧಿಯರ ರಾಜ್ಯವೂ ಇತ್ತು. ತಂದೆಯು ತಿಳಿಸುತ್ತಾರೆ, ಇವರೆಲ್ಲರೂ ಕೊನೆಯಲ್ಲಿ ಬರುತ್ತಾರೆ. ಇವರಿಗೆ ಗುರುವೆಂದು ಹೇಳಲಾಗುವುದಿಲ್ಲ, ಒಬ್ಬರೇ ಗುರುವಾಗುತ್ತಾರೆ. ಅವರಂತೂ ತಮ್ಮ ಧರ್ಮದ ಸ್ಥಾಪನೆಯನ್ನು ಮಾಡಿ ನಂತರ ಕೆಳಗಿಳಿಯುತ್ತಾರೆ. ತಂದೆಯು ಎಲ್ಲರನ್ನೂ ಮೇಲೆ ಕಳುಹಿಸಿದ್ದರು ಮತ್ತೆ ಮುಕ್ತಿಧಾಮದಿಂದ ಒಬ್ಬೊಬ್ಬರಾಗಿ ಕೆಳಗೆ ಬರುತ್ತಾರೆ. ನೀವು ಸಹ ಜೀವನ್ಮುಕ್ತಿಯಿಂದ ಕೆಳಗೆ ಬರುತ್ತೀರಿ. ಹಾಗೆಯೇ ಅವರು ಮುಕ್ತಿಯಿಂದ ಕೆಳಗೆ ಬರುತ್ತಾರೆ. ಅವರ ಮಹಿಮೆ ಎಲ್ಲಿಯದು? ಜ್ಞಾನವಂತೂ ಈ ಸಮಯದಲ್ಲಿ ಪ್ರಾಯಲೋಪವಾಗುತ್ತದೆ. ತಂದೆಯು ಗತಿ ಸದ್ಗತಿಗಾಗಿ ಜ್ಞಾನವನ್ನು ಕೊಡುತ್ತಾರೆ. ಅವರು ಗರ್ಭದಲ್ಲಿ ಬರುವುದಿಲ್ಲ. ಇವರ ತನುವಿನಲ್ಲಿ ಕುಳಿತಿದ್ದಾರೆ. ಇವರಿಗೆ ಇನ್ನೊಂದು ಹೆಸರಿಲ್ಲ. ಅನ್ಯರಿಗೆ ಶರೀರದ ಹೆಸರಿರುತ್ತದೆ. ಇವರು ಪರಮಾತ್ಮನಾಗಿದ್ದಾರೆ, ಜ್ಞಾನ ಸಾಗರನಾಗಿದ್ದಾರೆ. ಈ ಜ್ಞಾನವು ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮಗಳಿಗೆ ಸಿಗುತ್ತದೆ. ಏಕೆಂದರೆ ಅವರಿಗೆ ಭಕ್ತಿಯ ಫಲ ಸಿಗಬೇಕಾಗಿದೆ. ಭಕ್ತಿಯನ್ನು ನೀವೇ ಪ್ರಾರಂಭಿಸುತ್ತೀರಿ. ನಿಮಗೆ ಫಲ ಕೊಡುತ್ತೇನೆ. ಉಳಿದವರೆಲ್ಲರೂ ಬೈಪ್ಲಾಟ್ಸ್ ಆಗಿದೆ. ಅವರು 84 ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ನೀವೀಗ ಆತ್ಮಾಭಿಮಾನಿಗಳಾಗಿ ಸತ್ಯಯುಗದಲ್ಲಿಯೂ ಸಹ ತಿಳಿಯುತ್ತಾರೆ. ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುತ್ತೇವೆ ಎಂದು. ದುಃಖದ ಮಾತಿರುವುದಿಲ್ಲ, ವಿಕಾರದ ಮಾತಿಲ್ಲ. ವಿಕಾರಗಳು ರಾವಣ ರಾಜ್ಯದಲ್ಲಿರುತ್ತವೆ. ಸತ್ಯಯುಗವು ನಿರ್ವಿಕಾರಿ ಪ್ರಪಂಚವಾಗಿದೆ. ನೀವು ತಿಳಿಸಿದರೂ ಸಹ ಅವರು ಒಪ್ಪುವುದೇ ಇಲ್ಲ. ಕಲ್ಪದ ಹಿಂದಿನ ತರಹ ಯಾರು ಒಪ್ಪುತ್ತಾರೆಯೋ ಅವರೇ ಪದವಿಯನ್ನು ಪಡೆಯುತ್ತಾರೆ. ಯಾರು ಒಪ್ಪುವುದಿಲ್ಲವೋ ಅವರು ಪಡೆಯುವುದಿಲ್ಲ. ಸತ್ಯಯುಗದಲ್ಲಿ ಎಲ್ಲರೂ ಪವಿತ್ರ, ಸುಖ, ಶಾಂತಿಯಲ್ಲಿರುತ್ತಾರೆ. ಎಲ್ಲರ ಮನೋಕಾಮನೆಗಳು 21 ಜನ್ಮಗಳಿಗಾಗಿ ಈಡೇರುತ್ತವೆ. ಸತ್ಯಯುಗದಲ್ಲಿ ಯಾವುದೇ ಕಾಮನೆ ಇರುವುದಿಲ್ಲ.
ದವಸ ಧಾನ್ಯ ಎಲ್ಲರೂ ಅಪಾರವಾಗಿ ಎಲ್ಲರಿಗೂ ಸಿಕ್ಕಿಬಿಡುತ್ತದೆ. ಈ ಬಾಂಬೆಯು ಮೊದಲು ಇರಲಿಲ್ಲ. ದೇವತೆಗಳು ಉಪ್ಪಿನ ಜಮೀನಿನಲ್ಲಿ ಇರುವುದಿಲ್ಲ. ಎಲ್ಲಿ ಸಿಹಿ ನೀರಿನ ನದಿಗಳಿದ್ದವೋ ಅಲ್ಲಿದ್ದರೋ ಕೆಲವರೇ ಮನುಷ್ಯರಿದ್ದರೋ ಒಬ್ಬೊಬ್ಬರಿಗೆ ಬಹಳಷ್ಟು ಜಮೀನಿರುತ್ತದೆ. ಸುಧಾಮನು 2 ಹಿಡಿ ಅವಲಕ್ಕಿಯನ್ನು ಕೊಟ್ಟನು, ಮಹಲ್ಲು ಸಿಕ್ಕಿಬಿಟ್ಟಿತು ಎಂದು ತೋರಿಸುತ್ತಾರೆ. ಮನುಷ್ಯರು ಈಶ್ವರಾರ್ಥವಾಗಿ ದಾನ ಪುಣ್ಯ ಮಾಡುತ್ತಾರೆ. ಈಶ್ವರನು ವಿಕಾರಿಯೇನೋ? ಅವರಂತೂ ದಾತನಾಗಿದ್ದಾರೆ. ಇನ್ನೊಂದು ಜನ್ಮದಲ್ಲಿ ಈಶ್ವರನು ಬಹಳಷ್ಟು ಕೊಡುತ್ತಾನೆಂದು ತಿಳಿಯುತ್ತಾರೆ. ನೀವು 2 ಮುಷ್ಟಿ ಕೊಡುತ್ತೀರಿ, ಹೊಸ ಪ್ರಪಂಚದಲ್ಲಿ ಬಹಳಷ್ಟು ಪಡೆಯುತ್ತೀರಿ. ನೀವು ಖರ್ಚು ಮಾಡಿ ಎಲ್ಲರಿಗೆ ಶಿಕ್ಷಣ ಸಿಗಲೆಂದು ಸೇವಾ ಕೇಂದ್ರವನ್ನು ತೆರೆಯುತ್ತೀರಿ. ತಮ್ಮ ಧನವನ್ನು ಖರ್ಚು ಮಾಡುತ್ತೀರಿ, ಮತ್ತೆ ರಾಜ್ಯ ಭಾಗ್ಯವನ್ನು ನೀವೇ ಪಡೆಯುತ್ತೀರಿ. ತಂದೆಯು ತಿಳಿಸುತ್ತಾರೆ, ನಾನೇ ನಿಮಗೆ ನನ್ನ ಪರಿಚಯವನ್ನು ಕೊಡುತ್ತೇನೆ. ನನ್ನ ಪರಿಚಯ ಯಾರಿಗೂ ಇಲ್ಲ. ನಾನು ಮತ್ಯಾರ ತನುವಿನಲ್ಲಿ ಬರುವುದಿಲ್ಲ. ಯಾವಾಗ ಪತಿತ ಪ್ರಪಂಚವನ್ನು ಪರಿವರ್ತನೆ ಮಾಡಬೇಕು ಆಗ ಒಂದೇ ಬಾರಿ ಬರುತ್ತೇನೆ. ನಾನು ಪತಿತ ಪಾವನನಾಗಿದ್ದೇನೆ. ನನ್ನ ಪಾತ್ರವೇ ಸಂಗಮ ಯುಗದಲ್ಲಿದೆ. ಅದು ಸಹ ನಿಖರವಾದ ಸಮಯದಲ್ಲಿಯೇ ಬರುತ್ತದೆ. ಶಿವ ತಂದೆಯು ಇವರಲ್ಲಿ ಯಾವಾಗ ಪ್ರವೇಶವಾಗುತ್ತಾರೆಂದು ನಿಮಗೇನು ತಿಳಿಯುತ್ತದೆ? ಕೃಷ್ಣನ ತಿಥಿ ತಾರೀಕು ನಿಮಿಷ ಗಳಿಗೆಗಳನ್ನು ಬರೆಯುತ್ತಾರೆ. ಆದರೆ ಇವರಿಗೆ ಯಾವುದೇ ನಿಮಿಷ ಗಳಿಗೆಯನ್ನು ಸೂಚಿಸಲು ಸಾಧ್ಯವಿಲ್ಲ. ಈ ಬ್ರಹ್ಮರವರಿಗೂ ಸಹ ಗೊತ್ತಿರಲಿಲ್ಲ. ಯಾವಾಗ ತಂದೆಯು ಇವರಲ್ಲಿ ಬಂದು ಜ್ಞಾನವನ್ನು ತಿಳಿಸಿದರು ಆಗ ತಿಳಿಯಿತು. ಆಕರ್ಷಣೆಯಾಗುತ್ತದೆ. ಇವರ ಆತ್ಮದಲ್ಲಂತೂ, ಅಂದರೆ ಬ್ರಹ್ಮ ತಂದೆಯ ಆತ್ಮದಲ್ಲಂತೂ ತುಕ್ಕು ಹಿಡಿದಿತ್ತು. ಯಾವಾಗ ಪರಮಪಿತ ಪರಮಾತ್ಮನು ಇವರಲ್ಲಿ ಪ್ರವೇಶ ಮಾಡಿದರೋ ಆಗ ನಿಮಗೆ ಆಕರ್ಷಣೆಯಾಯಿತು. ನೀವು ಓಡಿ ಬಂದಿರಿ. ನೀವು ಯಾವುದೇ ಚಿಂತೆ ಮಾಡಲಿಲ್ಲ. ತಂದೆಯು ತಿಳಿಸುತ್ತಾರೆ, ನಾನಂತೂ ಸಂಪೂರ್ಣ ಪವಿತ್ರನಾಗಿದ್ದೇನೆ. ನೀವಾತ್ಮರಲ್ಲಿ ಹಿಡಿದಿರುವ ತುಕ್ಕು ಹೇಗೆ ಹೋಗುವುದು? ನಾಟಕದಲ್ಲಿ ಎಲ್ಲ ಆತ್ಮಗಳಿಗೆ ತಮ್ಮ ತಮ್ಮ ಪಾತ್ರವು ಸಿಕ್ಕಿದೆ. ಇವು ಬಹಳ ಗುಹ್ಯವಾದ ಮಾತುಗಳಾಗಿವೆ. ಆತ್ಮವು ಎಷ್ಟು ಚಿಕ್ಕದಾಗಿದೆ. ದಿವ್ಯ ದೃಷ್ಟಿಯ ಹೊರತು ಅದನ್ನು ಯಾರೂ ನೋಡಲು ಸಾಧ್ಯವಿಲ್ಲ. ತಂದೆಯು ಬಂದು ನಿಮಗೆ ಜ್ಞಾನದ 3ನೆಯ ನೇತ್ರವನ್ನು ಕೊಡುತ್ತಾರೆ. ನಿಮಗೂ ಗೊತ್ತಿದೆ, ತಂದೆಯು ನಾವಾತ್ಮಗಳಿಗೆ ಓದಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಂತೂ ಹಿಟ್ಟಿನಲ್ಲಿ ಉಪ್ಪಿನಷ್ಟು ಜ್ಞಾನವಿದೆ. ಹೇಗೆ ಭಗವಾನುವಾಚ ಶಬ್ದವು ಸರಿಯಾಗಿದೆ, ಆದರೆ ಮತ್ತೆ ಕೃಷ್ಣನೆಂದು ಹೇಳುವುದರಿಂದ ಅದು ತಪ್ಪಾಗಿ ಬಿಡುತ್ತದೆ. ಮನ್ಮನಾಭವ ಶಬ್ದವು ಸರಿಯಾಗಿದೆ. ಇದು ಗೀತೆಯ ಯುಗ ಆಗಿದೆ. ಭಗವಂತನು ಈ ಸಮಯದಲ್ಲಿಯೇ ಈ ರಥದಲ್ಲಿ ಬರುತ್ತಾರೆ. ಇದನ್ನು ಅವರು ಕುದುರೆ ಗಾಡಿಯನ್ನು ತೋರಿಸಿ ಅದರಲ್ಲಿ ಕೃಷ್ಣನು ಕುಳಿತಿರುವಂತೆ ತೋರಿಸುತ್ತಾರೆ. ಭಗವಂತನ ಈ ರಥವೆಲ್ಲಿ, ಕುದುರೆ ಗಾಡಿಯಲ್ಲಿ ಏನು ತಿಳಿದುಕೊಳ್ಳುವುದಿಲ್ಲ. ಇದು ಬೇಹದ್ದಿನ ಮನೆಯಾಗಿದೆ. ತಂದೆಯು ಎಲ್ಲ ಆತ್ಮಗಳಿಗೆ 21 ಜನ್ಮಗಳಿಗಾಗಿ ಆರೋಗ್ಯ ಭಾಗ್ಯ ಸಂತೋಷವನ್ನು ಕೊಡುತ್ತಾರೆ. ಇದು ಸಹ ಅನಾದಿ ಅವಿನಾಶಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ. ಇದು ಯಾವಾಗ ಪ್ರಾರಂಭವಾಯಿತೆಂದು ಹೇಳಲು ಸಾಧ್ಯವಿಲ್ಲ. ಚಕ್ರವು ಸುತ್ತುತ್ತಲೇ ಇರುತ್ತದೆ. ಈ ಸಂಗಮ ಯುಗದ ಬಗ್ಗೆ ತಂದೆಯು ತಿಳಿಸುತ್ತಾರೆ. ಈ ನಾಟಕವು 5000 ವರ್ಷಗಳದ್ದಾಗಿದೆ. ಅರ್ಧದಲ್ಲಿ ಸೂರ್ಯವಂಶಿ ಚಂದ್ರವಂಶೀಯರು, ಇನ್ನರ್ಧದಲ್ಲಿ ಅರ್ಥಾತ್ 2500 ವರ್ಷಗಳಲ್ಲಿ ಮತ್ತೆಲ್ಲ ಧರ್ಮಗಳು ಬರುತ್ತವೆ. ನಿಮಗೆ ಗೊತ್ತಿದೆ, ಸತ್ಯಯುಗವೇ ನಿರ್ವಿಕಾರಿ ಪ್ರಪಂಚವಾಗಿದೆ. ನೀವೀಗ ಯೋಗ ಬಲದಿಂದ
ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಿ. ಕ್ರಿಶ್ಚಿಯನ್ನರು ಸ್ವಯಂ ತಿಳಿಯುತ್ತಾರೆ, ನಮಗೆ ಯಾರೋ ಪ್ರೇರೇಪಿಸುತ್ತಿದ್ದಾರೆ. ಆದ್ದರಿಂದ ನಾವು ವಿನಾಶಕ್ಕಾಗಿ ಅಣ್ವಸ್ತ್ರವನ್ನು ತಯಾರಿಸುತ್ತೇವೆ. ಅದರಿಂದ ಒಂದು ಪ್ರಪಂಚವೇನೋ 10 ಪ್ರಪಂಚಗಳನ್ನೇ ಸಮಾಪ್ತಿ ಮಾಡಬಲ್ಲೆವು ಎಂದು ಹೇಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನಾನು ಸ್ವರ್ಗ ಸ್ಥಾಪನೆ ಮಾಡಲು ಬಂದಿದ್ದೇನೆ. ಬಾಕಿ ವಿನಾಶವನ್ನಂತೂ ಇವರು ಮಾಡುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಬೇಹದ್ದಿನ ವೈರಾಗಿಗಳಾಗಿ ಇಲ್ಲಿಯವರೆಗೆ ಭಕ್ತಿಯಲ್ಲಿ ಏನೆಲ್ಲವನ್ನು ಓದಿದ್ದೀರಿ ಹಾಗೂ ಕೇಳಿದ್ದೀರೋ ಅದೆಲ್ಲವನ್ನು ಮರೆಯಬೇಕಾಗಿದೆ. ಒಬ್ಬ ತಂದೆಯಿಂದ ಕೇಳಿ ಅವರ ಶ್ರೀಮತದಿಂದ ಸ್ವಯಂವನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಹೇಗೆ ತಂದೆಯು ಸಂಪೂರ್ಣ ಪವಿತ್ರರಾಗಿದ್ದಾರೆ, ಅವರಲ್ಲಿ ಯಾವುದೇ ತುಕ್ಕಿಲ್ಲ, ಹಾಗೆಯೇ ನೀವು ಸಹ ಪವಿತ್ರರಾಗಬೇಕಾಗಿದೆ. ನಾಟಕದ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರವು ಕರಾರುವಕ್ಕಾಗಿದೆ. ಈ ಗುಹ್ಯ ರಹಸ್ಯವನ್ನು ಅರಿತು ನಡೆಯಬೇಕಾಗಿದೆ. ವರದಾನ. ತಂದೆ ಮತ್ತು ವರದಾತ ಈ ಡಬಲ್ ಸಂಬಂಧದಿಂದ ಡಬಲ್ ಪ್ರಾಪ್ತಿ ಮಾಡುವಂತಹ ಸದಾ ಶಕ್ತಿಶಾಲಿ ಆತ್ಮಗಳಾಗಿಯೇ. ತಂದೆ ಮತ್ತು ವರದಾತ ಈ ಡಬಲ್ ಸಂಬಂಧದಿಂದ ಡಬಲ್ ಪ್ರಾಪ್ತಿ ಮಾಡುವಂತಹ ಸದಾ ಶಕ್ತಿಶಾಲಿ ಆತ್ಮರಾಗಿಯೇ. ವಿವರಣೆ. ಸರ್ವ ಶಕ್ತಿಗಳು ತಂದೆಯ ಆಸ್ತಿ ಮತ್ತು ವರದಾತನ ವರದಾನವಾಗಿದೆ. ತಂದೆ ಮತ್ತು ವರದಾತ ಈ ಡಬಲ್ ಸಂಬಂಧದಿಂದ ಪ್ರತಿಯೊಂದು ಮಗುವಿಗೆ ಈ ಶ್ರೇಷ್ಠ ಪ್ರಾಪ್ತಿ ಜನ್ಮದಿಂದಲೇ ಆಗಿರುವುದು. ಜನ್ಮದಿಂದಲೇ ತಂದೆ ತನ್ನ ಮಗನಿಗೆ ಸರ್ವ ಶಕ್ತಿಗಳಿಗೆ ಮಾಲೀಕನನ್ನಾಗಿ ಮಾಡಿಬಿಡುತ್ತಾರೆ. ಜೊತೆ ಜೊತೆ ವರದಾತನ ಸಂಬಂಧದಿಂದ ಜನ್ಮ ಪಡೆದೊಡನೆ ಮಾಸ್ಟರ್ ಸರ್ವಶಕ್ತಿವಾನ್ ಮಾಡಿದರು. ಸರ್ವಶಕ್ತಿಭವ ಎನ್ನುವ ವರದಾನ ಕೊಟ್ಟು ಬಿಡುತ್ತಾರೆ. ಆದ್ದರಿಂದ ಒಬ್ಬರಿಂದ ಡಬಲ್ ಅಧಿಕಾರ ಸಿಗುವುದರಿಂದ ಸದಾ ಶಕ್ತಿಶಾಲಿಯಾಗಿ ಬಿಡುವಿರಿ. ಸ್ಲೋಗನ್. ದೇಹ ಮತ್ತು ದೇಹದ ಜೊತೆ ಹಳೆಯ ಸ್ವಭಾವ, ಸಂಸ್ಕಾರ ಅಥವಾ ಬಲಹೀನತೆಗಳಿಂದ ಭಿನ್ನ ಆಗುವುದೇ ವಿದೇಹಿಯಾಗುವುದಾಗಿದೆ. ದೇಹ ಮತ್ತು ದೇಹದ ಜೊತೆ ಹಳೆಯ ಸ್ವಭಾವ, ಸಂಸ್ಕಾರ ಅಥವಾ ಬಲಹೀನತೆಗಳಿಂದ ಭಿನ್ನವಾಗುವುದೇ ವಿದೇಹಿ ಆಗುವುದಾಗಿದೆ. ನಾವೆಲ್ಲರೂ ಅತಿ ಸ್ನೇಹಿ ಬಾಪ್ದಾದಾರವರ ಹೃದಯದ ಮೇಲೆ ರಾಜ್ಯ ಮಾಡುವ ತಮ್ಮ ಜೀವನ ಹಾಗೂ ಕರ್ತವ್ಯಗಳ ಮೂಲಕ ಗುಣದಾನ ಮಾಡುವಂತಹ ಸದಾ ವಿದೇಹಿ ಸ್ಥಿತಿಯಲ್ಲಿ ಇದ್ದು ಟ್ರಸ್ಟಿಯಾಗಿದ್ದು ಯಜ್ಞ ರಕ್ಷಕ ಹಾಗೂ ಅನ್ಯರನ್ನು ಸಹ ಮಾಡುವಂತಹ ದಾದಿ ಜಾನಕೀಜಿ ಅವರ ಇಂದು ಪುಣ್ಯ ಸ್ಮೃತಿ ದಿವಸವಾಗಿದೆ. ಅವರು 27 ಮಾರ್ಚ್ 2020 ಅವ್ಯಕ್ತ ವತನವಾಸಿಯಾದರು. ಅವರ ಮೂಲಕ ಸಿಕ್ಕಿರುವಂತಹ ಅಮೂಲ್ಯ ಶಿಕ್ಷಣಗಳು ಸದಾ ನಮ್ಮೆಲ್ಲರ ಕಿವಿಗಳಲ್ಲಿ ಮೊಳಗುತ್ತಿರುತ್ತದೆ. ಮೊದಲನೆಯದು, ತಮ್ಮ ಮೇಲೆ ತಾವು ಆಶೀರ್ವಾದ ಮಾಡಿಕೊಳ್ಳಬೇಕೆಂದರೆ ಸೂಕ್ಷ್ಮ ಅಭಿಮಾನವನ್ನು ಪರಿಶೀಲಿಸಿಕೊಂಡು ಅದನ್ನು ಬೇಗ ಸಮಾಪ್ತಿ ಮಾಡಬೇಕು. ಎರಡನೆಯದು, ತಮ್ಮ ಸ್ಥಿತಿಯನ್ನು ಈ ರೀತಿ ಅಚಲ ಅಡೋಲರನ್ನಾಗಿ ಇಟ್ಟುಕೊಳ್ಳಿ. ಆಗ ಸಮಯ, ಸಂಕಲ್ಪ, ಸ್ವಪ್ನವೋ ಅಂದರೆ ಸ್ವಪ್ನದಲ್ಲೂ ಸ್ವಲ್ಪವೂ ವ್ಯರ್ಥವಾಗಿ ಹೋಗುವುದಿಲ್ಲ. ಮೂರನೆಯದು, ಪ್ರಪಂಚದ ದುಃಖ ನೋವನ್ನು ದೂರ ಮಾಡಿಕೊಳ್ಳುವುದಕ್ಕಾಗಿ ಮುಗ್ಧ ಹಾಗೂ ಮಧುರರಾಗಿ ತಾಯಿಯ ಸಮಾನ ಪಾಲನೆಯನ್ನು ಕೊಡಿ. ನಾಲ್ಕನೆಯದು, ಅಧಿಕ ಯೋಚಿಸುವುದು, ಮಾತನಾಡುವುದು ಮತ್ತು ಚಿಂತೆ ಮಾಡುವುದರಿಂದ
ಶಕ್ತಿ ಖರ್ಚಾಗುತ್ತಾ ಹೋಗುತ್ತದೆ. ಶಾಂತವಾಗಿದ್ದರೆ ಶಕ್ತಿ ಜಮಾ ಆಗುತ್ತದೆ. 5ನೇಯದು ಪರಚಿಂತನೆ ಹಾಗೂ ದ್ವೇಷದ ದೃಷ್ಟಿಯನ್ನು ಸಮಾಪ್ತಿ ಮಾಡಿಸುವ ಚಿಂತನೆ ಹಾಗೂ ಪ್ರಭು ಚಿಂತನೆ ಮಾಡಿ. 6ನೇಯದು ಅದೃಷ್ಟವಂತರು ಹಾಗೂ ಆನಂದಮಯವಾಗಿ ಇರಬೇಕೆಂದರೆ ಬಾಬಾರವರ ಆಶೀರ್ವಾದಗಳನ್ನು ಪಡೆದುಕೊಳ್ಳುತ್ತಾ ಹೋಗಿ. 7ನೇಯದು ಯಾರ ತಪ್ಪನ್ನೂ ಸಹ ಚಿತ್ತದಲ್ಲಿಟ್ಟುಕೊಳ್ಳಬೇಡಿ. ಚಿತ್ತವನ್ನು ಶುದ್ಧ ಮಾಡಿಕೊಂಡರೆ ಶಾಂತಿಯಲ್ಲಿರುವಿರಿ. 8ನೇಯದು ತಪಸ್ವಿ ಆಗಿರುವುದಕ್ಕಾಗಿ ತ್ಯಾಗಿ ಆಗಿರಿ. ಸ್ವಲ್ಪವೂ ಇಚ್ಛೆ ಅಥವಾ ಆಸಕ್ತಿ ಇಲ್ಲದಿರಲಿ. 9ನೇಯದು ತಮ್ಮ ಸ್ಥಿತಿಯನ್ನು ಶ್ರೇಷ್ಠವನ್ನಾಗಿ ಮಾಡಿಕೊಳ್ಳಬೇಕೆಂದರೆ ನೆನಪಿನಲ್ಲಿರುವ ಗುಪ್ತ ಅಭ್ಯಾಸ ಮಾಡುತ್ತಾ ಇರಿ. ಸಾಧಾರಣ ಮಾತನಾಡುವ ಅಥವಾ ಕೇಳಿಸಿಕೊಳ್ಳುವ ಅಭ್ಯಾಸ ಇಲ್ಲದಿರಲಿ. 10ನೇಯದು ತಮ್ಮ ಸತೋಗುಣಿ ದೃಷ್ಟಿ ವೃತ್ತಿಯ ಮೂಲಕ ಪರಸ್ಪರ ಸತೋಗುಣಿ ವ್ಯವಹಾರದಿಂದ ಸಂಪೂರ್ಣತೆಯನ್ನು ಸಮೀಪ ತೆಗೆದುಕೊಂಡು ಬನ್ನಿ. 11ನೇಯದು ಅಂತರ್ಮುಖಿಯಾಗಿ ಬಿಡಿ. ಆಗ 8 ಶಕ್ತಿಗಳು ಸ್ನೇಹಿತರ ರೂಪದಲ್ಲಿ ಜೊತೆಗಾರರು ಹಾಗೂ ಸಹಯೋಗಿಗಳಾಗುತ್ತಾರೆ. ಓಂ ಶಾಂತಿ.